ಕಳೆದ 500 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಮಂದಿ ಹುಟ್ಟಿ ಬಾಳಿ ಬದುಕಿದ್ದಾರೆ. ಆದರೆ ನೀವು ಆ 500 ವರ್ಷಗಳಲ್ಲೇ ಈ ದೇಶ ಕಂಡ ಅತ್ಯಂತ ಅದೃಷ್ಟವಂತ ಜನಾಂಗ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳುವ ಅವೆಷ್ಟೋ ತಲೆಮಾರುಗಳ ಕನಸು ನಮ್ಮ ತಲೆಮಾರಿನಲ್ಲಿ ನನಸಾಗ್ತಾ ಇದೆ. ಬರುವ ಸಂಕ್ರಮಣದ ದಿನ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ 500 ವರ್ಷಗಳಲ್ಲೇ ಮೊದಲ ಬಾರಿಗೆ ವೈಭವದ ಪೂಜೆ. ಬರುವ ರಾಮನವಮಿಯ ದಿನ ಆ ಸೂರ್ಯನ ಹೊಂಬಣ್ಣದ ಕಿರಣಗಳು ನೇರವಾಗಿ ರಾಮನ ವಿಗ್ರಹವನ್ನ ಸ್ಪರ್ಶಿಸುತ್ತೆ. ಇವಕ್ಕೆಲ್ಲ ಸಾಕ್ಷೀಭೂತರಾಗಲಿರೋ ನಮಗಿಂತ ಧನ್ಯರು ಬೇರೆ ಯಾರಿದ್ದಾರೆ ಹೇಳಿ? ಅದರಲ್ಲೂ ನಾವು ಕನ್ನಡಿಗರಿಗೆ ರಾಮನ ಜೊತೆಗೆ ವಿಶೇಷ ಅನುಬಂಧ. ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಾದರೆ ರಾಮ ಭಕ್ತ ಹನುಮ ನಮ್ಮವ. ರಾಮಾಯಣದ ಕಿಷ್ಕಿಂದೆ ನಮ್ಮ ಕರ್ನಾಟಕದ ಹಂಪಿಯ ಸುತ್ತಲಿನ ಪ್ರದೇಶ. ಬಾಲ ಆಂಜನೇಯನ ಆಟಗಳಿಗೆ ಸಾಕ್ಷಿಯಾದ ಅಂಜನಾದ್ರಿ ಬೆಟ್ಟ ಇರೋದು ನಮ್ಮ ಕನ್ನಡದ ಭೂಮಿಯಲ್ಲಿ. ರಾಮ ಲಕ್ಷ್ಮಣರನ್ನು ಹನುಮ ಮೊದಲು ಭೇಟಿಯಾಗಿದ್ದು ಇಲ್ಲೇ ಋಷಿಮುಖ ಬೆಟ್ಟದಲ್ಲಿ. ಆಧುನಿಕ ಇತಿಹಾಸದ ಪುಟಗಳನ್ನು ತೆಗೆದರೂ ಅಯೋಧ್ಯೆಗೂ ಕರ್ನಾಟಕಕ್ಕೂ ಇರೋ ಮಿಳಿತ ಸಂಬಂಧಗಳನ್ನು ಕಾಣಬಹುದು. ರಾಮ ಮಂದಿರ ನಿರ್ಮಾಣಕ್ಕಾಗಿ ಆರಂಭವಾದ ಜನಾಂದೋಲನದಲ್ಲಿ ಉಡುಪಿಯ ಪೇಜಾವರ ಶ್ರೀಗಳ ಪಾತ್ರವಂತೂ ಮರೆಯೋ ಹಾಗಿಲ್ಲ. ಅದು ರಾಮನ ಬಗ್ಗೆ ಮಾತಾಡೋದೇ ಅಪರಾಧ ಅನ್ನೋ ಭಾವನೆಯನ್ನು ಕಾಂಗ್ರೆಸ್ ದೇಶಾದ್ಯಂತ ಪಸರಿಸಿದ ಕಾಲದಲ್ಲಿ ಆಂದೋಲನಕ್ಕೆ ಪೇಜಾವರ ಶ್ರೀಗಳು ನೀಡಿದ ಕೊಡುಗೆ ಅತ್ಯಂತ ಅನನ್ಯ. ಆದರೆ ಕನ್ನಡಿಗರ ಮಹತ್ವದ ಕೊಡುಗೆಗಳು ಆಂದೋಲನಗಳಿಗೆ ಮಾತ್ರ ಸೀಮಿತ ಅಲ್ಲ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠೆಯಾಗಲಿರುವ ರಾಮದೇವರ ಮೂರ್ತಿ ಅರಳಿರೋದು ಕನ್ನಡದ ಕಲಾವಿದರ ಕೈಯಲ್ಲೇ. ರಾಮನ ವಿಗ್ರಹವನ್ನ ಒಟ್ಟು 3 ಮಂದಿ ಶಿಲ್ಪಿಗಳು 3 ಪ್ರತ್ಯೇಕ ಶಿಲೆಯಲ್ಲಿ ಕೆತ್ತಿದ್ದಾರೆ. ಆ 3 ವಿಗ್ರಹಗಳ ಪೈಕಿ ಒಂದನ್ನು ಪ್ರಾಣ ಪ್ರತಿಷ್ಠೆಗಾಗಿ ಆಯ್ಕೆ ಮಾಡಲಾಗುತ್ತೆ. ಆ 3 ಶಿಲ್ಪಿಗಳಲ್ಲಿ ಒಬ್ಬರು ಮೈಸೂರಿನ ಅರುಣ್ ಯೋಗಿರಾಜ್ ಅವರಾದರೆ ಇನ್ನೊಬ್ಬರು ಹೊನ್ನಾವರದ ಇಡಗುಂಜಿ ಮೂಲದ ಗಣೇಶ್ ಭಟ್. ಈ ಒಂದು ದೊಡ್ಡ ಕಾರ್ಯನ ನಮ್ಮ ಹೆಗಲಿಗೆ ಕೊಟ್ಟಿದ್ದು ನಮಗೂ ಬಹಳ ಏನಂತೀವಿ ತುಂಬ ಕಷ್ಟವಾದ ಕೆಲಸ. ದೇಶಕ್ಕೆ ಒಂದು ರಾಮಲಲ್ಲನ ವಿಗ್ರಹನ ತೋರಿಸ್ಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ. ಈ ಒಂದು ಜವಾಬ್ದಾರಿಗೆ ನಮ್ಮನ್ನು ಮೂರಲ್ಲಿ ಒಬ್ಬರನ್ನು ಮಾಡಿರೋದು ನನಗೆ ಭಾಳ ಸಂತೋಷದ ವಿಷಯ. ಮೂರ್ತಿ ಕೆತ್ತನೆಗೆ ಅರುಣ್ ಯೋಗಿರಾಜ್ ಬಳಸಿದ್ದು ಅತ್ಯಂತ ಕಠಿಣ ಶಿಲೆಯನ್ನ. ಇದು ಕೂಡ ಹೆಗ್ಗಡ ದೇವನಕೋಟೆಯ ಸಮೀಪದಿಂದ ಆಯ್ಕೆ ಮಾಡಲಾದ ಶಿಲೆ. ಸರ್, ಇದು ಶ್ರೀ ಕೃಷ್ಣ ಶಿಲೆ ಅಂತ. ಇದು ನಮ್ಮ HD ಕೋಟೆ ಪ್ರಾಂತ್ಯದಲ್ಲಿ ಸಿಗುವಂಥದ್ದು, ಗುಜ್ಜೇಗೌಡನಪುರ ಅಂತ. ಈ ಶಿಲೆಯಲ್ಲಿ ವಿಶೇಷತೆ ಏನಂತಂದರೆ ಆ್ಯಸಿಡ್ ಪ್ರೂಫ್, ವಾಟರ್ ಪ್ರೂಫ್, ಫೈರ್ ಪ್ರೂಫ್, ರಶ್ ಪ್ರೂಫ್ ಮತ್ತು ವೆದರ್ ಪ್ರೂಫ್ ಅಂತ. ಕಬ್ಬಣ ನಿಮಗೆ ಒಂದು 850 ಡಿಗ್ರಿ ಫ್ಯಾರೆನ್ಹೀಟ್ ಹೀಟ್ ತನಕ ಕರಗತಿ. ಕಲ್ಲು ನಿಮಗೆ ಕರಗಲ್ಲ, ಸಿಡಿಯಲ್ಲ, ಏನೂ ಆಗೋದಿಲ್ಲ ಸರ್. ಎಂಥ ಮಳೆ, ಗಾಳಿ, ಬಿಸಿಲು, ಚಳಿಗೂ ಏನೂ ಆಗಲ್ಲ ಈ ಶಿಲೆ. ಹಾಗೇನೆ ಕಾರ್ಕಳದ ಬಳಿಯ ಶಿಲೆಯು ಶ್ರೀರಾಮನ ಸ್ವರೂಪ ಪಡಿತಾ ಇದೆ. ಆದರೆ ನಿತ್ಯ ಪೂಜೆಯ ಅದೃಷ್ಟ ಯಾವ ಮೂರ್ತಿಗೆ ಒಲಿಯಲಿದೆ ಅನ್ನೋದು ಸಂಕ್ರಮಣದ ದಿನ ತಿಳಿಯಲಿದೆ. ಕರ್ನಾಟಕದ ಪಾತ್ರ ಗರ್ಭಗುಡಿಯ ಹೊರಗೂ ಇದ್ದೇ ಇದೆ. ಸುಮಾರು 40 ಅಡಿ ಆಳದವರೆಗೆ ಇರೋ ಭವ್ಯ ರಾಮ ಮಂದಿರದ ತಳಪಾಯ ಭೂಕಂಪಕ್ಕೂ ಜಗ್ಗೋದಿಲ್ಲ. ಅದಕ್ಕಾಗಿ ಚಿಕ್ಕಬಳ್ಳಾಪುರದ ಗೂಕನಹಳ್ಳಿ ಮತ್ತು ಅಡಿಗಲ್ಲು ಬಂಡೆ ಗ್ರಾಮಗಳ ವಿಶೇಷ ಕಲ್ಲುಗಳನ್ನು ಬಳಸಲಾಗಿದೆ. 250 ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡ ಈ ಶಿಲೆ ಹಿಮಾಲಯ ಪರ್ವತಕ್ಕಿಂತಲೂ ಗಟ್ಟಿಮುಟ್ಟು. ವೀಕ್ಷಕರೇ, ನಮಗೆ ರಾಮ ಒಂದು ಊರಿಗೆ, ಒಂದು ಶಿಲೆಗೆ ಅಥವಾ ಒಂದು ತಾಣಕ್ಕೆ ಸೀಮಿತವಲ್ಲ. ಏಕೆಂದರೆ ನಮ್ಮ ಕರುನಾಡು ರಾಮ ಓಡಾಡಿದ ನಾಡು. ರಾಮ ಲಕ್ಷ್ಮಣರು ಒಂದಿಡೀ ಮಳೆಗಾಲದಲ್ಲಿ ತಂಗಿದ್ದ ಮಲಯವಂತ ಪರ್ವತವೂ ಇರುವುದು ನಮ್ಮ ಕರ್ನಾಟಕದಲ್ಲೇ. ರಾಮ ಬಾಣ ತಾಕಿ ನೀರು ಹರಿಯುತ್ತಿರುವ ರಾಮನ ಚಿಲುಮೆ ತುಮಕೂರು ಜಿಲ್ಲೆಯಲ್ಲಿದೆ. ನಮ್ಮಲ್ಲಿ ರಾಮದೇವರ ಬೆಟ್ಟವಿದೆ, ರಾಮನಗರವೇ ಇದೆ. ಯಾಕಂದ್ರೆ ಇದು ನಮ್ಮ ರಾಮನ ಪಾದಸ್ಪರ್ಶವಾದ ಪುಣ್ಯಭೂಮಿ. ಮರ್ಯಾದಾ ಪುರುಷೋತ್ತಮನ ಮಂದಿರ ನಿರ್ಮಾಣದ ಈ ಮನ್ವಂತರಕ್ಕೆ ನೀವು ಸಾಕ್ಷಿ ಆಗ್ತಾ ಇದೀವಲ್ಲ, ಇದಕ್ಕಿಂತ ಪುಣ್ಯ ಯಾವುದಿದೆ ಹೇಳಿ? ಕಳೆದ 500 ವರ್ಷಗಳಲ್ಲಿ ಭಾರತದಲ್ಲಿ ಹುಟ್ಟಿದ ಅಷ್ಟೂ ಮಂದಿಯ ಪೈಕಿ ನಾವೇ ಅಲ್ವೇ ಧನ್ಯರು.